ನಮಸ್ಕಾರ ವೀಕ್ಷಕರೇ, ಕೌಟುಂಬಿಕ ಕಲಹ ವಿಚ್ಛೇದನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮದುವೆಯಾದ ಕೆಲವೇ ದಿನಗಳಲ್ಲಿ ವಿಚ್ಛೇದನ ತೆಗೆದುಕೊಳ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದಿನಕ್ಕೊಂದು ಈ ರೀತಿಯ ಪ್ರಕರಣಗಳು ವರದಿಯಾಗ್ತಾ ಇದೆ. ಅದರಲ್ಲೂ ಈ ರೀತಿಯ ವಿಚ್ಛೇದನ ಅಥವಾ ಕೌಟುಂಬಿಕ ಕಲಹಗಳು ಕೊಲೆಯಲ್ಲಿ ಅಂತ್ಯವಾಗ್ತಿರೋದು ಬಹಳ ಆತಂಕವನ್ನ ಮೂಡಿಸಿದೆ. ಇದೀಗ ನಮ್ಮ ರಾಜ್ಯದಲ್ಲೇ ಮತ್ತೊಂದು ಭೀಕರ ಘಟನೆ ನಡೆದಿದೆ. ಈ ಒಂದು ಪ್ರಕರಣದಲ್ಲಿ ಪತಿಯಿಂದಲೇ ಪತ್ನಿ ಭೀಕರವಾಗಿ ಹತ್ಯೆ ಆಗಿದ್ದಾಳೆ. ಹಾಗಾದ್ರೆ ಏನಿದು ಘಟನೆ, ಎಲ್ಲಿ ನಡೆದಿದ್ದು ಅಂತ ನೋಡೋದಾದ್ರೆ, ಗಂಡನಿಂದ ಕೊಲೆಯಾದಂತಹ ಮಹಿಳೆ ದಿವ್ಯಾ. ಆಕೆಗೆ ಕೇವಲ 32 ವರ್ಷ ವಯಸ್ಸು. ಇನ್ನು ಕೊಲೆ ಮಾಡಿರುವ ಆರೋಪಿ ಆಕೆಯ ಗಂಡ ಉಮೇಶ್. ಮದುವೆಯಾಗಿ ಕೆಲವು ವರ್ಷಗಳು ಜೀವನ ನಡೆಸಿದ ನಂತರದಲ್ಲಿ ಇಬ್ಬರ ಮಧ್ಯೆ ಇತ್ತೀಚೆಗೆ ಮನಸ್ತಾಪ ಉಂಟಾಗಿದೆ. ಇದರಿಂದ ನನಗೆ ಡಿವೋರ್ಸ್ ಕೊಟ್ಬಿಡಿ, ನಾನು ಬೇರೆ ಜೀವನವನ್ನ ಕಟ್ಟಿಕೊಳ್ತೀನಿ ಅಂತ ದಿವ್ಯಾ ಕೇಳಿಕೊಂಡಿದ್ದಾಳೆ. ಅಂತಹ ಸಂದರ್ಭದಲ್ಲೆಲ್ಲ ಉಮೇಶ್ ತನ್ನ ಹೆಂಡತಿಯನ್ನ ಸಮಾಧಾನ ಪಡಿಸಿ ಆಗಾಗ್ಗೆ ಬುದ್ಧಿಯನ್ನ ಹೇಳಿ ಸಮಾಧಾನ ಪಡಿಸಿದ್ದಾನೆ. ಆದರೆ ಇದ್ಯಾವುದನ್ನು ಕೇಳದಂತಹ ದಿವ್ಯಾಳಿಗೆ ಜಗಳ ಮಾಡುತ್ತಲೇ ಡಿವೋರ್ಸ್ ಕೊಡೋದಾಗಿ ಹೇಳಿದ್ದಾನೆ. ಅಲ್ಲದೆ ಆತ ಆಕೆಗೆ ಡಿವೋರ್ಸ್ ಕೊಡೋದಕ್ಕೂ ಮುಂದಾಗಿದ್ದಾನೆ. ಪರಸ್ಪರ ಮಾತನಾಡಿಕೊಂಡು ಡಿವೋರ್ಸ್ಗೆ ಅರ್ಜಿ ಹಾಕಿದ್ದಾರೆ. ಕೌಟುಂಬಿಕ ಕಲಹ ಆಗ್ತಾ ಇದೆ, ಪ್ರತಿದಿನವೂ ಜಗಳ ಆಗ್ತಾ ಇದೆ, ವಿಚ್ಛೇದನ ಪಡೆಯೋದೊಂದೇ ದಾರಿ ಅಂತ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದಲ್ಲದೆ ಇದೇ ಕೇಸ್ಗೆ ಸಂಬಂಧಿಸಿದಂತೆ ನಿನ್ನೆ ಮಾಗಡಿ ಕೋರ್ಟ್ಗೆ ದಂಪತಿ ಹಾಜರಾಗಿ ವಿಚಾರಣೆಯನ್ನ ಸಹ ಎದುರಿಸಿದ್ರು. ಆದ್ರೆ ಉಮೇಶ್ಗೆ ಮಾತ್ರ ಪತ್ನಿ ದಿವ್ಯಾಳನ್ನ ಬಿಟ್ಟುಕೊಡೋದಕ್ಕೆ ಮನಸ್ಸೇ ಇರಲಿಲ್ಲ. ಕೇವಲ ಆಕೆಯ ಒತ್ತಡಕ್ಕೆ ಮಣಿದು ಡಿವೋರ್ಸ್ಗೆ ಆತ ಒಪ್ಪಿಕೊಂಡಿದ್ದ. ಅಲ್ಲದೆ ಕೋರ್ಟ್ಗೂ ಹಾಜರಾಗಿ ವಿಚಾರಣೆಯನ್ನ ಎದುರಿಸಿದ್ರು. ಈ ರೀತಿಯಾಗಿ ಹೆಂಡತಿಗೆ ಒಲ್ಲದ ಮನಸ್ಸಿನಿಂದ ಡಿವೋರ್ಸ್ ಕೊಡೋದಕ್ಕೆ ಮುಂದಾಗಿದ್ದಂತಹ ಉಮೇಶ್ಗೆ ಪತ್ನಿ ತನ್ನನ್ನ ಬಿಟ್ಟು ಹೋಗಬಾರ್ದು ಅನ್ನುವಂತಹ ಸ್ವಾರ್ಥ ಕೂಡ ಕಾಡ್ತಾ ಇತ್ತು. ಆದರೆ ಇದೇ ಸ್ವಾರ್ಥ ಆತನನ್ನ ಕೊಲೆಗಾರನನ್ನಾಗಿ ಮಾಡಿದೆ. ಇದಕ್ಕೆ ಆತ ಒಂದು ಪ್ಲಾನ್ ಅನ್ನು ರೂಪಿಸಿದ್ದಾನೆ. ಕೋರ್ಟ್ಗೆ ಹಾಜರಾಗಿ ಬರುವಂತಹ ವೇಳೆಯಲ್ಲೇ ಮನೆಗೆ ವಾಪಸ್ಸಾಗುವಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೊಂದ್ಸಲ ಹೋಗ್ಬರೋಣ ಅಂತ ಹೆಂಡತಿಯನ್ನ ಪುಸಲಾಯಿಸಿದ್ದಾನೆ. ಅದಕ್ಕೆ ಆಕೆಯೂ ಒಪ್ಪಿಕೊಂಡು ದೇವಸ್ಥಾನಕ್ಕೂ ಕರೆದುಕೊಂಡು ಹೋಗಿದ್ದಾನೆ. ಆದರೆ ನಂತರದಲ್ಲಿ ಆಗಿದ್ದು ದುರಂತ. ಮಾಗಡಿ ತಾಲೂಕಿನ ಹೂಜುಗಲ್ಲು ಬೆಟ್ಟಕ್ಕೆ ಕರೆದೊಯ್ದು ಅಲ್ಲಿನ ದೇವಸ್ಥಾನದಲ್ಲಿ ದಿವ್ಯಾ ಪೂಜೆ ಮಾಡ್ತಿರುವಂತಹ ಸಂದರ್ಭದಲ್ಲೇ ಆಕೆಯನ್ನ ಹತ್ಯೆ ಮಾಡಿದ್ದಾನೆ. ನಂತರ ಅಲ್ಲಿಂದ ಮೃತದೇಹವನ್ನ ಚೀಲೂರು ಅರಣ್ಯ ಪ್ರದೇಶದಲ್ಲಿ ಎಸೆದು ಪರಾರಿಯಾಗಿದ್ದಾನೆ. ಈ ಒಂದು ಕೃತ್ಯಕ್ಕೆ ಆತ ತನ್ನ ಸ್ನೇಹಿತರನ್ನ ಬಳಸಿಕೊಂಡಿದ್ದಾನೆ. ಸ್ನೇಹಿತರೊಂದಿಗೆ ಸೇರಿ ದಿವ್ಯಾಳನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಇನ್ನು ಅರಣ್ಯದಲ್ಲಿ ಮೃತದೇಹ ಪತ್ತೆಯಾದ ಹಿನ್ನೆಲೆಯಲ್ಲಿ ಜಾಡು ಹಿಡಿದು ಹೊರಟಂತಹ ಪೊಲೀಸರು ಶವದ ಗುರುತನ್ನ ಪತ್ತೆ ಮಾಡಿದ್ದಾರೆ. ನಂತರ ಆಕೆ ಮೃತದೇಹವನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಒಂದು ಘಟನೆಯ ಹಿನ್ನೆಲೆಯನ್ನ ಕೆದಕಿದಂತಹ ಸಂದರ್ಭದಲ್ಲಿ ಆಕೆಯ ಗಂಡನೇ ಡಿವೋರ್ಸ್ ವಿಚಾರವಾಗಿ ಹೆಂಡತಿಯನ್ನ ಕೊಲೆ ಮಾಡಿ ಕಾಡಿನಲ್ಲಿ ಬಿಸಾಡಿ ಹೋಗಿದ್ದಾನೆ ಅನ್ನುವಂತಹ ಸುಳಿವು ಲಭ್ಯವಾಗಿದೆ. ಸದ್ಯ ಮಾಗಡಿ ಠಾಣೆಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಘಟನೆಯ ಸಂಬಂಧ 5 ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ದಿವ್ಯಾ ಪತಿ ಉಮೇಶ್ ಸೇರಿ ಮತ್ತೋರ್ವ ಆರೋಪಿಗಾಗಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಈ ರೀತಿಯಾಗಿ ಆರಂಭಿಕ ಹಂತದಲ್ಲೇ ದಾಂಪತ್ಯ ಜೀವನ ಕೇವಲ ಡಿವೋರ್ಸ್ನಲ್ಲಿ ಅಂತ್ಯವಾಗ್ತಿಲ್ಲ, ಕೊಲೆಯಲ್ಲೂ ಅಂತ್ಯವಾಗ್ತಾ ಇದೆ. ಪತಿ ಪತ್ನಿಯನ್ನ ಕೊಲ್ಲೋದು, ಪತ್ನಿ ಪತಿಯನ್ನ ಕೊಲ್ಲೋದು, ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚು ದಾಖಲಾಗ್ತಾ ಇದೆ. ಈಗ ರಾಮನಗರದಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣದಲ್ಲೂ ಪತ್ನಿಗೆ ವಿಚ್ಛೇದನ ಕೊಡಬೇಕು ಅನ್ನುವ ಇಚ್ಛೆ ಆತನಿಗೆ ಇರಲಿಲ್ಲ. ಇಲ್ಲಿ ಆಕೆಯೇ ಮೊದಲು ಪತಿಗೆ ವಿಚ್ಛೇದನವನ್ನ ನೀಡಬೇಕು ಅನ್ನೋ ನಿರ್ಧಾರವನ್ನ ಮಾಡಿದ್ಲು. ನನಗೆ ಡಿವೋರ್ಸ್ ಕೊಟ್ಬಿಟ್ರೆ ನಾನು ಬೇರೆ ಜೀವನವನ್ನ ಕಂಡುಕೊಳ್ತೀನಿ ಅನ್ನುವ ಮಾತನ್ನ ಹೇಳಿದ್ಲು. ಆದರೆ ಪತ್ನಿಯನ್ನ ಬಿಟ್ಟುಕೊಡೋದಕ್ಕೆ ಉಮೇಶ್ಗೆ ಇಷ್ಟ ಇರಲಿಲ್ಲ. ದಿವ್ಯಾಳಿಗೆ ಆತ ಎಷ್ಟೇ ಬುದ್ಧಿಮಾತನ್ನ ಹೇಳಿದ್ರೂ ಕೇಳುವಂತಹ ಪರಿಸ್ಥಿತಿಯಲ್ಲಿ ಆಕೆ ಇರಲಿಲ್ಲ. ಆಕೆ ಆತನನ್ನ ಬಿಟ್ಟು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ಉಮೇಶ್ ಆಕೆಗೆ ವಿಚ್ಛೇದನವನ್ನ ನೀಡಿದ್ರೆ ಆಕೆಯ ಪ್ರಾಣವೂ ಹೋಗ್ತಿರ್ಲಿಲ್ಲ, ಈತನು ಕೊಲೆಗಾರ ಆಗ್ತಿರ್ಲಿಲ್ಲ. ಆದರೆ ಒಂದು ಹಠದ ನಿರ್ಧಾರ, ದುಡುಕಿನ ನಿರ್ಧಾರ ಇಬ್ಬರ ಜೀವನವನ್ನೇ ಕಿತ್ತುಕೊಂಡಿದೆ. ಮದುವೆಯಾಗೋದು, ವಿಚ್ಛೇದನ ಆಗೋದು, ಈ ರೀತಿಯಾದಂತಹ ಮನಸ್ಥಿತಿ ಯುವ ಜನಾಂಗದಲ್ಲಿ ಹೆಚ್ಚಾಗ್ತಾ ಇದೆ. ಈ ಒಂದು ಪ್ರಕರಣ ಅದಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.